ಸಲ್ಲಿಸಲ್ಲ ಅಂತ ಹೇಳಿದವರಿಗೆ ಇಡೀ ಶಿವಮೊಗ್ಗ ಜಿಲ್ಲೆಯ ಮತದಾರರು ಸರಿಯಾದ ಉತ್ತರವನ್ನು ನೆನ್ನೆ ಕೊಟ್ಟಿದ್ದಾರೆ. ನಾನೂ ಕೂಡ ನಿರೀಕ್ಷೆ ಮಾಡದೇ ಇರೋಷ್ಟು ಜನ, ವಿಶೇಷವಾಗಿ ಯುವಕರು, ಅಂದರೆ ಯುವಶಕ್ತಿ, ನಾರಿ ಶಕ್ತಿ, ರೈತ ಶಕ್ತಿ, ಎಲ್ಲ ಬಡವರು ಕೂಡ ನೆನ್ನೆ ನಿರೀಕ್ಷೆಗೆ ಮೀರಿ ಒಂದು 25-30 ಸಾವಿರಕ್ಕಿಂತ ಹೆಚ್ಚಿಗೆ ಜನ ಬಂದು ನಾವು ಈಶ್ವರಪ್ಪನವ್ರ ಜೊತೆಗಿದ್ದೇವೆ, ಅವ್ರ ಚುನಾವಣೆಯಲ್ಲಿ ಗೆಲ್ಲಿಸ್ತೇವೆ, ಈ ರೀತಿ ಬಂದು ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಬೆಂಬಲ ಕೊಟ್ಟಂಥ ಅವರೆಲ್ಲರೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ, ನಾಮಪತ್ರ ಸಲ್ಲಿಸಲ್ಲ ಅಂತ ಅಪಪ್ರಚಾರ ಮಾಡ್ತಿದ್ರಲ್ಲ, ಅವರದಕ್ಕೀಗೇನು ಉತ್ತರ ಕೊಡ್ತಾರೆ ನಾನು ಕಾಯ್ತಾ ಇದ್ದೀನಿ. ಇನ್ನೂ ಅಪಪ್ರಚಾರ ಮುಂದುವರೆದಿದೆ. ಮನೆ ವಿಜೇಂದ್ರರವರು, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಹೇಳಿದ್ದಾರೆ, ಇನ್ನೂ ಕಾಲ ಮಿಂಚಿಲ್ಲ, 19ನೇ ತಾರೀಕು ತನಕ ನಾಮಪತ್ರವನ್ನು ಸಲ್ಲಿಸೋದಕ್ಕೆ, ನಾಮಪತ್ರ ವಾಪಸ್ ತಗೊಳ್ಳೋಕ್ಕೆ ಅವಕಾಶಗಳಿದೆ. ಇನ್ನೂ ವಾಪಸ್ ತಗೋತಾರೆ ಏನಂತ ಮತ್ತು ಗೊಂದಲಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ಮತ್ತಿನ್ನೂ ಕೆಲವರು ಹೇಳ್ತಾ ಇದ್ದಾರೆ, ಈಶ್ವರಪ್ಪನವರು MLC ಮಾಡ್ತಾರಂತೆ, ವಿರೋಧ ಪಕ್ಷ ನಾಯಕರು ಮಾಡ್ತಾರೆ ಅಂತ. ಈ ರೀತಿ ಅಪಪ್ರಚಾರಗಳಿಗೆ ನಾನು ಯಾವುದೇ ಕಾರಣಕ್ಕೂ ಬಗ್ಗಲ್ಲ. ಕೆಲವು ಕಡೆ ನಮ್ಮ ಕಾರ್ಯಕರ್ತರು ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದರು ಇಡೀ ಜಿಲ್ಲೆಯಲ್ಲಿ. ಆ ಬಸ್ಗಳ ಓನರ್ಗಳಿಗೆ ಯಾವ ಕಾರಣಕ್ಕೂ ಬಸ್ಗಳು ತೊಗೊಂಡು ಹೋಗಬೇಡಿ ಅಂತ ಬಸ್ಗಳನ್ನು, ಹೊರಡೋಂಥ ಬಸ್ಗಳನ್ನು ತಡೆ ಹಾಕಿದ್ದಾರೆ. 100 ಬಸ್ ಹೇಳಿದರೆ 20 ಬಸ್ಸುಗಳು 25 ಬಸ್ಸುಗಳು ಕೊಡೋಕ್ಕಾಗಲಿಲ್ಲ ಒಪ್ಕೊಂಡವರು. ಈ ರೀತಿ ಅವ್ರ ಮೇಲೆ ಕೂಡ ಯಾವ ಒತ್ತಡಗಳು ಮಾಡೋರೋ ಗೊತ್ತಿಲ್ಲ, ಬಸ್ಗಳು ತಡೆದ್ರು. ಆದರೂ ಕೂಡ ಬಸ್ ತಡೆದ್ರು ಕೂಡ ಜನ ಟ್ಯಾಕ್ಸು, ಟೆಂಪೋಗಳನ್ನು, ಅದೇ ರೀತಿ ಟ್ರ್ಯಾಕ್ಟ್ರು, ಈ ರೀತಿ ಯಾವ ವೆಹಿಕಲ್ ಸಿಗ್ತಾ ಅಂಥ ವೆಹಿಕಲ್ಗಳು ಮಾಡ್ಕೊಂಡು ಬಂದಿದ್ದಾರೆ. ಇನ್ನಾರು ಈಗ ಇಲ್ಲ BY ರಾಘವೇಂದ್ರ ಕಡೆ ತಡೆದಿರಬೇಕು, ಇಲ್ಲ ಕಾಂಗ್ರೆಸ್ನವ್ರ ಕಡೆ ತಡೆದಿರಬೇಕು. ನಾನು ಯಾಕೆ ಹೇಳಕ್ಕೆ ಕೊಟ್ಟಿದ್ದೀನಿ ಅಂತಂದರೆ, ನೀವು ಈ ರೀತಿ ರಾಜಕಾರಣ ಮಾಡ್ಕೊಂಡು ಹೋದರೆ ಯಾರನ್ನ ತಡೆದಿರೋದು ಅವ್ರಿಗೆ ಇನ್ನೂ ಆಕ್ರೋಶ ಬರುತ್ತೆ. ಆಕ್ರೋಶ ಬಂದು ಅವರೇನು ಬರೋದು ನಿಲ್ಲಿಸಿಲ್ಲ, ಅವರಾಗ ಬೇರೆ ವ್ಯವಸ್ಥೆಗಳು ಮಾಡ್ಕೊಂಡು ಅವ್ರು ಬಂದಿದ್ದಾರೆ. ಇನ್ನೂ ಅವ್ರಿಗೆ ಸಿಟ್ಟು ಬರುತ್ತೆ, ಈ ರೀತಿ ಮಾಡೋದು ಒಳ್ಳೆಯದಲ್ಲ ಅಂತ. ನಾನು ಅದಕ್ಕೋಸ್ಕರ ನೇರ ಚುನಾವಣೆ ಮಾಡಿ, ಈ ರೀತಿ ಅಪಪ್ರಚಾರ ಮಾಡಿ ಚುನಾವಣೆ ನಿಲ್ಲಲ್ಲ ಅಂತ ಅಪಪ್ರಚಾರ ಮಾಡೋದು, ಚುನಾವಣೆ ನಾಮಿನೇಷನ್ ಹಾಕೋಕ್ಕೆ ಬರೋರಿಗೆ ತಡೆಯೋದು, ಇದೆಲ್ಲ ವ್ಯವಸ್ಥೆ ಅಲ್ಲ. ನನ್ನ ಜೀವನದಲ್ಲಿ ಇದು ಕೇಳೂ ಇಲ್ಲ, ನಾನು ಮಾಡೂ ಇಲ್ಲ. ಇದ್ರ ಬಗ್ಗೆ ಉಳಿದ ಇಬ್ರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ನೇರ ಚುನಾವಣೆ ದಯವಿಟ್ಟು ಬನ್ನಿ. ನಿಮ್ಮ ಯಾವುದೇ ಅಪಪ್ರಚಾರಕ್ಕೆ ನಾನು ಬಗ್ಗಲ್ಲ, ನನ್ನ ಚುನಾವಣೆ ನಿಲ್ಲೋನೆ. ನೀವು ಯಾವುದೇ ದಾರಿ ತಪ್ಪಂಥ ವ್ಯವಸ್ಥೆ ಮಾಡಿದ್ರು ಕೂಡ ನನಗೆ ಬೆಂಬಲ ಕೊಡೋಂಥ ಜನ ಬಂದೇ ಬರ್ತಾರೆ, ನನಗೆ ಬೆಂಬಲ ಕೊಟ್ಟೇ ಕೊಡ್ತಾರೆ. ಈ ಚುನಾವಣೆ ನಾವು ಗೆಲ್ತೀವಿ. ನಾನು ಇವತ್ತಿನ ಪತ್ರಿಕೆ ನೋಡಿದೆ, ನನಗೆ ಸ್ವಾಭಾವಿಕವಾಗಿ ಯಾರ್ಯಾರು ನನ್ನ ಬಗ್ಗೆ ಟೀಕೆ ಮಾಡ್ತಾರೋ ಉತ್ತರ ಕೊಡೋಂಥ ಯೋಚನೆ ನಾನು ಮಾಡೋಕ್ಕೆ ಹೋಗಲ್ಲ. ಆದರೆ ಮಂತ್ರಿಗಳು ಮೊನ್ನೆ ಮಧು ಬಂಗಾರಪ್ಪನವ್ರು ಹೇಳಿದ್ದಾರೆ, ಈಶ್ವರಪ್ಪನವ್ರದ್ದು BJP B ಟೀಮ್ ಅಂತ. ಸ್ವಲ್ಪ ಅವರು ಅಮೆಂಡ್ ಮಾಡ್ಕೋಬೇಕು. 60ರಿಂದ 70% ಕಾರ್ಯಕರ್ತರು ನನ್ನ ಜೊತೆಗೇ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ನನ್ನದೇ ಒರಿಜಿನಲ್ BJP ಗೊತ್ತಿಲ್ಲ ಪಾಪ ಅವರಿಗೆ. B ಟೀಮ್ ನಮ್ಮದಲ್ಲ, ಈಗಿರೋಂಥ ರಾಘವೇಂದ್ರದ B ಟೀಮು ಮತ್ತು ನಿಮ್ಮದು JDS BJP ಒಂದಾಗಿದೆಯಲ್ಲ, ಕಾಂಗ್ರೆಸ್ಸಿಂದು ನಿಮ್ಮ ಡಮ್ಮಿ ಟೀಮ್ ಅಂದರೆ ನಿಮ್ಗೆ ಸಿಟ್ಟು ಬರುತ್ತೆ. ಸ್ಪಷ್ಟ ಹೇಳಿ ನೋಡೋಣ, ನೀವು ಯಡಿಯೂರಪ್ಪನವ್ರ ಜೊತೆಗೆ ಅವ್ರ ಮಕ್ಕಳ ಜೊತೆ ಹೊಂದಾಣಿಕೆ ನಾವು ಮಾಡ್ಕೊಂಡಿಲ್ಲ, ಹೊಂದಾಣಿಕೆ ಇಲ್ಲದೇ ಗೀತಾ ರಾಜ್ಕುಮಾರ್ ಅವ್ರ ಚುನಾವಣೆ ನಿಲ್ಲಿಸಿಲ್ಲ ಅಂತ ಜನರ ಮುಂದೆ ಹೇಳಿಬಿಡ್ಲಿ ನೋಡೋಣ. B ಟೀಮು ಅಂತ ನನ್ನ ಬಗ್ಗೆ ಹೇಳ್ತಾರೆ, ಸರಿ, ನಮ್ಮದು A ಟೀಮೇ, ನಮ್ಮದೇ BJP. ಹೊಂದಾಣಿಕೆ ರಾಜಕಾರಣ ನೀವು ಮಾಡ್ಕೊಂಡಿಲ್ವಾ? ಮತ್ತೊಂದು ಕಡೆ ಗೋಣಿ ಮಹಾಂತೇಶನ ಹಿಂದುಳಿದವ್ರಿಗೂ ತೆಗೆದ್ರಿ. ಯಾತಕ್ಕೆ? ತಮ್ಮ ಮಗನ ಗೆಲ್ಸ್ಕೋಬೇಕು, ಯಡಿಯೂರಪ್ಪನವರು ವಿಜೇಂದ್ರ ಗೆಲ್ಸ್ಕೋಬೇಕು ಅಂತ ಸಾಧುಲಿಂಗಾಯತರು ಮೋಸ ಮಾಡಿದ್ರು, ಹೊಂದಾಣಿಕೆ ಮಾಡಿಕೊಂಡು. ಹಿಂದುಳಿದ ವರ್ಗದ ಗೋಣಿ ಮಹಾಂತೇಶ್ಗೂ ಮೋಸ ಮಾಡಿಕೊಂಡ್ರು. ಇದಿಲ್ಲ ಅಂತ ಹೇಳ್ಬಿಡ್ಲಿ ಮಧು ಬಂಗಾರಪ್ಪ ನೋಡೋಣ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನನಗೆ ಟೀಕೆ ಮಾಡೋಂಥ ಸಂದರ್ಭದಲ್ಲಿ ಯಾವುದು ಟೀಕೆ ಮಾಡಬೇಕು ಅಂತ ಹೇಳಿ ಟೀಕೆ ಮಾಡಲಿ. A ಟೀಮ್ B ಟೀಮ್ ಎಲ್ಲ, ನನ್ನ ಸಾಯೋ ತನಕನೂ ನಾನು BJPನೇ, ನಾನು A ಟೀಮೇ. ನಿಮ್ಮ ಹೊಂದಾಣಿಕೆ ರಾಜಕಾರಣ ಇದೆಯಲ್ಲ ಯಡಿಯೂರಪ್ಪನವ್ರ ಜೊತೆಗೆ, ಮೊನ್ನೆ ಅಸೆಂಬ್ಲಿಲೂ ಮಾಡ್ಕೊಂಡಿದ್ದೀರಿ, ಈಗ ಲೋಕಸಭೆಯಲ್ಲೂ ಮಾಡ್ಕೊಂಡಿದ್ದೀರಿ. ಗೀತಾ
ಶಿವರಾಜ್ ಕುಮಾರ್ ಬಗ್ಗೆ ನನ್ನ ಸಿಸ್ಟರ್ ಇದ್ದಂಗೆ ಆ ಹೆಣ್ಮಗಳ ಬಗ್ಗೆ ನಾನು ಮಾತಾಡಲ್ಲ. ಆದರೆ ನಿಮ್ಮ ಹೊಂದಾಣಿಕೆ ಮಾಡಿಕೊಂಡು ಇಡೀ ಕಾಂಗ್ರೆಸ್ ಪಕ್ಷದ ಅತಿ ಹೆಚ್ಚು ಬೆಂಬಲಿಗರು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗೆ ಬಂದಿರೋಂಥ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರೇ ಬೆಂಬಲ ಕೊಡ್ತಿದ್ದಾರೆ. ನನಗೆ ಬೇಕಾದ್ರೆ ಪಟ್ಟಿ ಕೊಡ್ತೀನಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಟೀಕೆ ಮಾಡೋಂಥ ಸಂದರ್ಭದಲ್ಲಿ ಈಶ್ವರಪ್ಪನ ಎಲ್ಲರಿಗೂ ಟೀಕೆ ಮಾಡ್ದಂಗೆ ಹಗುರವಾಗಿ ಟೀಕೆ ಮಾಡೋಕ್ಕೆ ಹೋಗಬೇಡಿ. ನಂದು ಒರಿಜಿನಲ್ ಬಿ ಜೆ ಪಿ, ನನ್ನ ಸಾಯೋ ತನಕ ನಾನು ಬಿ ಜೆ ಪಿ. ನೀವು ಯಾವ ಪಾರ್ಟಿಗೆ ಹೋಗ್ಬಿಟ್ಟು ಬಂದಿದ್ದೀರಿ? ಯಡಿಯೂರಪ್ಪ ಆಗಲಿ ನೀವಾಗಲಿ ಎಷ್ಟು ಪಾರ್ಟಿಗೆ ಹೋಗ್ಬಿಟ್ಟು ಬಂದಿದ್ದೀರಿ?